1 ವರ್ಷ ಆಯ್ತು ಓದಿಲ್ಲ. ನಾಳೆ ಎಕ್ಸಾಮ್ ಇದೆ, ಇವತ್ತು ಓದಾಕತ್ತ. ಫಾರ್ ಎಕ್ಸಾಂಪಲ್ ಇವ್ರೆ ನೋಡ್ರಿ, ನಾ ಬರೀದ್ ನೋಡ್ಸ ಇಲ್ಲ ನಂದಕ್ಕ ಎಲ್ಲ ಅಲ್ಲಿ ದಾರ್ಯ ಬಿದ್ದಾವ. ಅಲ್ ಬ್ರೋ ನೀನು ಎಲ್ಲದ ವಸ್ತು ಎಲ್ಲ ಅಲ್ಲಿ ದಾರ್ಯ ಕೆಡ್ಕೊಂಬಂದ್ ನೋಡ್ಸ್ ದಾರ್ಯ ಕೆಡ್ಕೊಂಬಂದ್ಬಿಟ್ಟ ಹುಡುಗಿಯಾಡಕತ್ತ ನೋಡ್ಸೋದು. ಮತ್ ನಾಳೆ ಎಕ್ಸಾಮ್ ಹೆಂಗ್ ಬರ್ಯಾವ ನೀನು? ಅದ ಇದು 1 ವರ್ಷ ಅಂತ ಕಾಲೇಜ್ಗೆ ಹೋಗಿಲ್ಲ, ಇವಾಗ ಬಡಿಯಾಕತ್ತೀನಿ, ನೋಡಾಕತ್ತೀನಿ ಹುಡುಗಿಯಾಡಕತ್ತೀನಿ. ಎಕ್ಸಾಮ್ ಏನ್ ಬರೀಕ್ ಗೊತ್ತಾಗಲ್ರಿ. ಇಲ್ಲ ಬ್ರೋ ನೀನ್ ಏನ್ ಈ ರೀತಿ ರೆಕಾರ್ಡ್ ಕಳ್ಕೊಂಬಂದ್ಬಿಟ್ಟಿನಿ ನಂಗೆ ಬರೀ ಏನಿಲ್ಲ. ಕ್ರಿಕೆಟ್ ಹಚ್ಬಿಟ್ರೆ ನೀನು ದಿಕ್ಕ ಬದಲಾಕತ್ತವ. ಕ್ರಿಕೆಟ್ದಲ್ಲೂ ಯಪ್ಪ ಜಲ್ಲ ನೀರು ನೋಡ್ಸಂದ್ರು ಇನ್ನೊಸ ನಾ ಬರೆದು ದಾರ್ಯ ಕೆಡ್ಕೊಂಬಂದ ಕಿರುಡ್ ಹಾಸ್ಪಿಟ್ಲ್ ಅದಕ್ಕೆ. ನಿಜವಾಗ್ಲು ಮತ್ ನಾಳೆ ನಿಮ್ ಸರ್ ಕೇಳಲ್ಲ? ನಾಳೆ ಸರ್ಗಳು ಕೇಳ್ತಾರೆ, ರೆಕಾರ್ಡ್ಸ್ ಬುಕ್ ತಗೊಂಬರಿ ಅಂತಾರ. ಅಲ್ಲಿ ಸುಮ್ ಕೈಗಳು ನಿಂದಿರ್ತೀರಿ. ಆಕ್ಚುಲಿ ಇವ್ನ ಫೇಸ್ ನೋಡ್ರಿ ಎಷ್ಟು ನೀಟಾಗಿ ಡಿಸಿಪ್ಲಿನ್ ಆಗಿ ಕಾಣಕತ್ತಾರ. ಚಂದ ಕಾಣತ್ತೆ ಅಲ್ರಿ? ರೀಸನ್ ಏನಪ್ಪಾ ಅಂದ್ರೆ ನಾಳೆ ಎಕ್ಸಾಮ್. ಯಪ್ಪ ನೀನ್ ಈ ರೀತಿ ಡೀಪ್ ಆಗಿ ಓದೋದ್ ನೋಡಿದ್ರೆ ನಾಳೆ ಪಕ್ಕ ರಿಸಲ್ಟ್ ಏನ್ ಮಾಡಕ್ ಬರಲ್ಲ, ರೆಕಾರ್ಡ್ಸ್ ಬರ್ಕೊಂಡು ದಾರ್ಯ ಕೆಡ್ಕೊಂಬಂದೇನ್ರಿ. ನೋಡ್ರಿ ಇವ್ರದ್ದು ವೈಡ್ ಸ್ಟಡಿ ರೂಮ್ ಇದು. ಈ ನಮ್ಮನಿ ನಾಳೆಗೆ ಯಾವ್ದು ಐತಿ ಎಕ್ಸಾಮ್? ಗೊತ್ತಿಲ್ಲ. ಅಯ್ಯೋ ಮನ್ಸಿಲ್ಲ, ನಾಳೆ ಎಕ್ಸಾಮ್ ಯಾವ್ದು ಗೊತ್ತಿಲ್ಲ. ಅಲ್ಲ ಈಗ ಬರೀತಿರೋದ್ರ ಯಾವ ಸಬ್ಜೆಕ್ಟ್ ಅದು ಅದು ಗೊತ್ತಿಲ್ಲ, ಅದು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ನೋಡ್ರಿ ಈ ರೀತಿ ಎಕ್ಸಾಮ್ ಬರೋರು ನೋಡಿರ ನೀವು? ಮೀನ್ ಪಾಯಿಂಟ್ ಕಳ್ಕೊಂಡ್ ಪೋಯಪ್ಪ. ನಾನು ನೋಡಿ ಹೆಂಗೆ ಹಚ್ತೇವೆ ಸ್ಟಿಕರ್ ಸಾಕು. A few moments later. ರಾತ್ರಿ 2 ಗಂಟೆ ಆಗಕತ್ತಿದೆ, ಆದರೂ ಇನ್ನೂ ಅವನು ಪ್ರಿಪೇರ್ ಆಗ್ತಾ ಇದ್ದಾನೆ ಎಕ್ಸಾಮ್ಗೆ. ನೋಡಿ ಎಷ್ಟು ಡೆಡಿಕೇಶನ್ಸ್ ನೋಡಿ ನಗ್ತಾ ಇದ್ದಾನೆ ಅವನು. ಮಲ್ಕೊಂಡ್ರೆ ಮಲ್ಕೊತಾ ಇಲ್ಲ.